ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಬಿಟ್ಟರ್ನೆಸ್ ಎನರ್ಜಿ. ಈ ಪರ್ಸನ್ ನಿಮ್ಮ ಬಗ್ಗೆ ಯಾಕೋ ಹೀಗೆ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಬಿಟ್ಟರ್ನೆಸ್ ಇದೆ. ನಿಮ್ಮ ಬಗ್ಗೆ ಒಂದು ಕಹಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ನೀವಿಬ್ಬರ ನಡುವೆ ಕೊನೆಯದಾಗಿ ಆಗಿದ್ದ ಕಾನ್ವರ್ಜೇಷನ್ನಲ್ಲಿ, ಮಾತುಕತೆಯಲ್ಲಿ ನೀವು ಮತ್ತು ಇವರು ಏನೋ ಒಂದು ಮಾತನ್ನು ಹೇಳಿರ್ಬೋದು, ಏನೋ ಒಂದು ರೂಢಾಗಿ ಮಾತನ್ನು ಆಡಿರ್ಬೋದು. ಆ ಮಾತು ಇವರಿಗೆ ತುಂಬ ಹರ್ಟ್ ಆಗಿದೆ. ಆ ಮಾತನ್ನೇ ಅವರು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಮಾಡಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ನೀವು ಅವರ ಈಗೋಗೆ ಹರ್ಟ್ ಮಾಡಿದ್ರಾ ಅನ್ನೋ ಫೀಲ್ ಕೂಡ ಅವರಿಗಿದೆ. ಯಾಕೆ ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು. ಅದನ್ನು ಅವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಳೆಯ ವಿಷಯಗಳನ್ನು ಮರಿತಾ ಇಲ್ಲ. ಜಗಳ ಆದಾಗ ಆ ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ತೆಗೆದು ಮಾತಾಡ್ತಾರೆ. ನಿಮ್ಮನ್ನು ಸ್ವಲ್ಪ ಕೆಳಗೆ ತೋರಿಸೋ ಪ್ರಯತ್ನ ಅವರ ಎನರ್ಜಿಯಲ್ಲಿದೆ. ಈ ಪರ್ಸನ್ ಇನ್ಸೆಕ್ಯೂರ್ ಆಗಿರುವ ಚಾನ್ಸಸ್ ಕೂಡ ಇದೆ. ಇನ್ಸೆಕ್ಯೂರ್ ಪರ್ಸನ್ ಅಂದರೆ ನಿಮ್ಮನ್ನು ಒಂದು ರೀತಿ ಕೆಳಗೆ ತೋರಿಸಿ ಅವರು ಮೇಲಿದ್ದಾರೆ ಅನ್ನೋ ಫೀಲ್ ಮಾಡಿಕೊಳ್ಳುವಂತಹ ವ್ಯಕ್ತಿ. ಕೆಲವರು ಅವರನ್ನೇ ಅವರು ಮೇಲಕ್ಕೆ ತೋರಿಸ್ಕೊಳ್ಳುವಂತಹ ವ್ಯಕ್ತಿ ಕೂಡ ಆಗಿರ್ಬೋದು. ಆದರೆ ನಿಮ್ಮ ಪಾರ್ಟ್ನರ್ನ ಎನರ್ಜಿ ಆ ರೀತಿ ಆಗಿರ್ಬೋದು. ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಆ ರೀತಿ ಬಿಹೇವ್ ಮಾಡಿರ್ಬೋದು. ಈಗೋ ಜಾಸ್ತಿ ಇರುವ ಪರ್ಸನ್ ಕೂಡ ಆಗಿರ್ಬೋದು. ಅವರ ಈಗೋವನ್ನೇ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ಕೊಳ್ಳೋದು. ನೀವು ಏನೇ ಹೇಳಿದ್ರು ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ಹರ್ಟ್ ಮಾಡಿರೋ ರೀತಿ ಅವರು ಬಿಹೇವ್ ಮಾಡೋದು. ಹಾಗೆ ಮಾಡಬಾರ್ದಿತ್ತು, ಹಾಗೆ ಮಾತಾಡಬಾರ್ದಿತ್ತು ಅಂತ ನಿಮಗೆ ಹೇಳುವ ಪರ್ಸನ್ ಇವರಾಗಿರ್ಬೋದು. ಪ್ರತಿ ವಿಷಯದಲ್ಲೂ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳೋ ಸ್ವಭಾವ ಇವರದ್ದಾಗಿರ್ಬೋದು. ಬಹುಶಃ ನೀವು ಯಾವುದೋ ತಪ್ಪು ಅಂತ ಇವರಿಗೆ ಹೇಳಿರ್ಬೋದು, ಸರಿಯಾಗಿರೋದನ್ನು ಸರಿ ಅಂತ ಹೇಳಿರ್ಬೋದು. ಆ ಮಾತು ಅವರಿಗೆ ತುಂಬ ಬೇಜಾರು ಮಾಡಿರ್ಬೋದು. ನೀವು ಅವ್ರಿಗೆ ಸಪೋರ್ಟ್ ಯಾಕೆ ಮಾಡಲಿಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು. ಯಾಕೆಂದರೆ ನೀವು ಯಾವಾಗಲೂ ಅವರ ಸೈಡ್ ತಗೊಳ್ತೀರಾ ಅನ್ನೋ ಎಕ್ಸ್ಪೆಕ್ಟೇಷನ್ ಅವರಿಗಿತ್ತು. ಆದರೆ ಈ ಸಲ ಹಾಗಾಗಲಿಲ್ಲ. ಅದು ಅವರಿಗೆ ಸಂಪೂರ್ಣ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಆ ವಿಷಯವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿರುವ ಎನರ್ಜಿ ಕೂಡ ಇದೆ. ಅದು ಯಾವುದೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯಗಳು ಕೂಡ ಆಗಿರಬಹುದು. ಬಟ್ ಯಾವುದೋ ಒಂದು ವಿಷಯ ನಿಮ್ಮಿಬ್ಬರ ನಡುವೆ ನಡೆದಾಗ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆ ವ್ಯಕ್ತಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತಹ ಎನರ್ಜಿಯಲ್ಲಿದ್ದಾರೆ. ಕಮ್ಯುನಿಕೇಷನ್ ಬ್ಲಾಕ್ ಎನರ್ಜಿ. ನಿಮ್ಮ ಯಾವುದೋ ಒಂದು ಮಾತು ಈ ಪರ್ಸನ್ಗೆ ತುಂಬ ಬೇಜಾರು ಮಾಡಿರ್ಬೋದು. ಕಾನ್ವರ್ಜೇಷನಲ್ಲಿ ನಡೆದ ಯಾವುದೋ ಒಂದು ಮಾತು ಇವರಿಗೆ ಒಳಗೊಳಗಡೆ ಹರ್ಟ್ ಆಗಿರ್ಬೋದು. ಅಂದರೆ ಯಾವಾಗ ನೀವು ದೂರ ಆಗಿದ್ದೀರೋ, ಯಾವಾಗ ನಿಮ್ಮಿಬ್ಬರ ನಡುವೆ ಕೊನೆಯ ಕಾನ್ವರ್ಜೇಷನ್ ನಡೆಯಿತೋ ಆಗ ನಿಮ್ಮ ಯಾವುದೋ ಒಂದು ಬಿಹೇವಿಯರ್ ಅವ್ರಿಗೆ ಸಿಟ್ಟು ತರಿಸಿರ್ಬೋದು. ಅದರಿಂದ ಅವರನ್ನೇ ನಿಮ್ಮ ಮುಂದೆ ಚಿಕ್ಕವರಂತೆ ಫೀಲ್ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅವರು ನಿಮ್ಮನ್ನು ಹರ್ಟ್ ಮಾಡಿ ಮಾತಾಡಿರಬಹುದು. ನಿಮ್ಮ ಜೊತೆಗೆ ಸಂಪೂರ್ಣ ಕಮ್ಯುನಿಕೇಷನ್ ನಿಲ್ಲಿಸಿರ್ಬೋದು. ಯಾವ ರೀಸನ್ ಕೂಡ ಕೊಡಲಿಲ್ಲ, ಯಾವ ಕ್ಲಾರಿಟಿ ಕೂಡ ಕೊಡಲಿಲ್ಲ. ಯಾರಿಗಾದರೂ ಯಾವುದಾದ್ರೂ ಮಾತು ಬೇಜಾರಾಗಿದ್ದರೆ ಅದನ್ನು ಎದುರಿನ ಪರ್ಸನ್ಗೆ ಹೇಳಬೇಕು. ಯಾವ ವಿಷಯಕ್ಕೆ ಬೇಜಾರಾಯಿತು ಅಂತ ಕ್ಲಾರಿಟಿ ಕೊಡಬೇಕು. ಆದರೆ ಈ ವ್ಯಕ್ತಿ ಹಾಗೆ ಮಾಡಲೇ ಇಲ್ಲ. ಈ ಪರ್ಸನ್ನ ಎನರ್ಜಿ ಪ್ರಕಾರ ನಿಮಗೆ ಯಾವುದೇ ಕ್ಲಾರಿಟಿಯನ್ನು ಕೊಡಲಿಲ್ಲ, ಯಾವುದೇ ಎಕ್ಸ್ಪ್ಲನೇಷನನ್ನು ಕೊಡಲಿಲ್ಲ. ಸಂಪೂರ್ಣ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಕೊಟ್ಟಿದ್ದಾರೆ. ಪೂರ್ಣವಾಗಿ ಕಮ್ಯುನಿಕೇಷನ್ ಕಟ್ ಆಗಿರುವ ಎನರ್ಜಿ ಇದೆ. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಪರ್ಸನ್
ಒಂದೇ ಕ್ಷಣಕ್ಕೆ ಅಥವಾ ಒಂದೇ ದಿನದಲ್ಲಿ ಚೇಂಜ್ ಆಗಿರ್ಬೋದು ಅಥವಾ ಬ್ಲಾಕ್ ಮಾಡಿರಬಹುದು. ನೀವು ಕಾಲ್ ಮಾಡಿದ್ರೂ ರಿಸೀವ್ ಮಾಡಲಿಲ್ಲ, ನೀವು ಟೆಕ್ಸ್ಟ್ ಮಾಡಿದ್ರೂ ರಿಪ್ಲೈ ಮಾಡಲಿಲ್ಲ. ರಿಯಲೈಸೇಷನ್ ಎನರ್ಜಿ, ಈ ಪರ್ಸನ್ ತುಂಬ ಮೈಂಡ್ ಗೇಮ್ಸ್ ಆಡಿರಬಹುದು, ಮ್ಯಾನಿಪುಲೇಷನ್ ಮಾಡಿರ್ಬೋದು. ಆದರೆ ಈಗ ಅವ್ರಿಗೆ ರಿಯಲೈಸೇಷನ್ ಬಂದಿರುವ ಹಾಗೆ ಇದೆ. ಅವರು ಮಾಡಿದ್ದೆಲ್ಲ ಸರಿ ಇರಲಿಲ್ಲ ಅನ್ನೋ ಅರಿವು ನಿಧಾನವಾಗಿ ಬರ್ತಾ ಇದೆ. ಆಡಿದ ಮೈಂಡ್ ಗೇಮ್ಸ್, ಮಾಡಿದ ಮ್ಯಾನಿಪುಲೇಷನ್ ಅದು ತಪ್ಪಾಗಿತ್ತು ಅನ್ನೋ ಫೀಲಿಂಗ್ ಈಗ ಅವ್ರಿಗೆ ಆಗ್ತಾ ಇದೆ. ಆದರೆ ನಿಮ್ಮ ಕಡೆಗೆ ತಕ್ಷಣ ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಇನ್ನೂ ಕಾಣಿಸ್ತಾ ಇಲ್ಲ. ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ಳುವಂಥ ಎನರ್ಜಿ ಕೂಡ ಇದೆ. ಅವರು ಟೈಮ್ ತಗೊಳ್ತಾ ಇದ್ದಾರೆ, ಯಾಕೆಂದರೆ ಈ ಪರ್ಸನ್ ಇನ್ನೂ ಕೂಡ ಸಂಪೂರ್ಣವಾಗಿ ಹೀಲ್ ಆಗಿಲ್ಲ ಅನ್ನೋ ರೀತಿ ಕೆಲವರ ಎನರ್ಜಿ ಇದೆ. ಇನ್ನೂ ಅವರ ಅವೇಕ್ನಿಂಗ್ ಆಗುವ ಪ್ರೊಸೆಸ್ ಬಾಕಿ ಇದೆ. ನಿಮ್ಮ ಹತ್ರ ಬರೋದಕ್ಕೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಅವರು ಸಮಯ ತಗೊಳ್ಬೋದು. ಸದ್ಯಕ್ಕೆ ಅವರು ನಿಮ್ಮನ್ನು ತುಂಬ ವೇಟ್ ಮಾಡಿಸ್ತಾ ಇದ್ದಾರೆ. ಸಪ್ರೆಸ್ಡ್ ಫೀಲಿಂಗ್ಸ್ ಎನರ್ಜಿ, ಈ ಪರ್ಸನ್ ಅವರ ಮನಸ್ಸಿನೊಳಗಡೆ ತುಂಬ ವಿಷಯಗಳನ್ನು ಸಪ್ರೆಸ್ ಮಾಡಿಟ್ಕೊಂಡಿದ್ದಾರೆ. ಅವರ ಹೃದಯದಲ್ಲಿರುವ ಅನೇಕ ಮಾತುಗಳನ್ನು ನಿಮಗೆ ಯಾವತ್ತೂ ಹೇಳ್ಕೊಳ್ತಾ ಇಲ್ಲ. ಅವರ ಡಿಸೈರ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಬರ್ತಾ ಇಲ್ಲ. ಅವರ ಫೀಲಿಂಗ್ಸ್, ಅವರ ಎಮೋಷನ್ಸ್ ಇವೆಲ್ಲವನ್ನು ಓಪನ್ನಾಗಿ ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಗೊತ್ತಿಲ್ಲ. ಅವರು ಎಲ್ಲವನ್ನು ಅವರೊಳಗಡೆ ಹೈಡ್ ಮಾಡ್ತಾ ಇದ್ದಾರೆ, ಒತ್ತಿ ಇಟ್ಕೊಳ್ತಾ ಇದ್ದಾರೆ, ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನೀವು ಹಾಗಲ್ಲ, ನಿಮ್ಮ ಫೀಲಿಂಗ್ಸನ್ನು ಓಪನ್ನಾಗಿ ಹೇಳುವಂತಹ ಪರ್ಸನ್. ಕೆಲವೊಮ್ಮೆ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನಾನು ಇವರ ಹಾಗೆ ಇರ್ಬೋದಿತ್ತು, ನಾನು ನನ್ನ ಫೀಲಿಂಗ್ಸನ್ನು ಹೇಳ್ಕೊಳ್ಬೋದಿತ್ತು, ಆ ರೀತಿ ಫೀಲ್ ಮಾಡ್ತಾರೆ. ಬಟ್ ಅವರು ಆ ರೀತಿ ನಡ್ಕೊಳ್ಳೋದಿಲ್ಲ. ಇವರ ಹಾಗೆ ನನ್ನ ಫೀಲಿಂಗ್ಸನ್ನು ನಾನು ಕೂಡ ಎಕ್ಸ್ಪ್ರೆಸ್ ಮಾಡಬಹುದಿತ್ತಾ ಅಂತ ಅಂದ್ಕೊಳ್ತಾರೆ. ನನ್ನ ಡಿಸೈರ್ಸನ್ನು ಇವರ ಮುಂದೆ ಓಪನ್ನಾಗಿ ಹೇಳ್ಬೋದಿತ್ತಾ, ಈ ಫೀಲಿಂಗ್ ಅವರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಬಹಳ ಸಲ ಅವರು ನಿಮ್ಮಿಂದ ಇನ್ಸ್ಪಿರೇಷನನ್ನು ಪಡಿತಾರೆ, ಬಹಳ ಸಲ ನಿಮ್ಮಿಂದ ಮೋಟಿವೇಟ್ ಆಗ್ತಾರೆ. ಆದರೆ ಅದನ್ನು ನಿಮಗೆ ಯಾವತ್ತಿಗೂ ಶೋ ಮಾಡೋದಿಲ್ಲ. ನೀವು ಈ ಪರ್ಸನ್ಗೆ ದೊಡ್ಡ ಇನ್ಸ್ಪಿರೇಷನ್ ಅನ್ನೋದನ್ನು ಅವರು ಹೇಳ್ಕೊಳ್ಳೋದಿಲ್ಲ. ನೀವು ಈ ಪರ್ಸನ್ಗೆ ಮೋಟಿವೇಶನ್. ಅವರಿಗೆ ನಿಮ್ಮ ಬಗ್ಗೆ ಒಂದು ಫೀಲಿಂಗ್ ಇದೆ, ನೀವು ಅವ್ರಿಗಿಂತ ತುಂಬ ನಾಲೆಡ್ಜ್ ಇರುವ ಪರ್ಸನ್ ಅಂತ. ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಹೆಚ್ಚಿದೆ ಅಂತ ಕೂಡ ಬಿಲೀವ್ ಮಾಡುವ ಪರ್ಸನ್ ಆಗಿರಬಹುದು. ಬಹುಶಃ ನೀವು ಅವರಿಗಿಂತ ಏಜ್ನಲ್ಲಿ ದೊಡ್ಡವರಿರ್ಬೋದು, ಅಥವಾ ಅವರಿಗಿಂತ ಚಿಕ್ಕವರಿದ್ದರೂ ಕೂಡ ಮೆಚ್ಯೂರಾಗಿ ಬಿಹೇವ್ ಮಾಡುವ ವ್ಯಕ್ತಿ ಆಗಿರ್ಬೋದು ನೀವು. ಹಾಗಾಗಿ ಅವರಿಗೆ ನೀವು ತುಂಬ ನಾಲೆಡ್ಜ್ ಇರುವ ಪರ್ಸನ್ ಅಂತ ಕಾಣಿಸ್ತೀರ. ನಿಮ್ಮ ಇಂಟೆಲಿಜೆನ್ಸ್ ಅವರಿಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ನೀವು ಡೀಪ್ ಕಾನ್ವರ್ಜೇಷನ್ ಮಾಡುವ ರೀತಿ ಅವರಿಗೆ ತುಂಬ ಇಷ್ಟ. ಅವರು ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡಿದ್ರು ಬೋರ್ ಆಗ್ತಾ ಇರಲಿಲ್ಲ ಮೊದಲೆಲ್ಲ. ಅವರ ಮೆಂಟಾಲಿಟಿ ಏನಂದರೆ, ನಿಮ್ಮ ಜೊತೆ ಎಷ್ಟು ಹೊತ್ತಾದರೂ ಮಾತಾಡ್ಬೋದು, ಆದರೂ ಬೋರ್ ಅನ್ನೋ ಫೀಲಿಂಗ್ ಅವರಿಗೆ ಬರ್ತಾ ಇರಲಿಲ್ಲ. ಬಿಗಿನಿಂಗ್ ಆಫ್ ದ ರಿಲೇಷನ್ಶಿಪ್ ಎನರ್ಜಿ, ಈ ರಿಲೇಷನ್ಶಿಪ್ ಮೊದಲಿನ ದಿನಗಳಲ್ಲಿ ಅಂದರೆ ಆರಂಭದ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಎಫರ್ಟ್ ಹಾಕಿದರು. ನಿಮ್ಮನ್ನು ತುಂಬ ಲೈಕ್ ಮಾಡುವ ರೀತಿ, ನಿಮ್ಮನ್ನು ತುಂಬ ಪ್ರೀತಿಸುವ ರೀತಿ ನಿಮಗೆ ಅವರು ಶೋ ಮಾಡಿರ್ಬೋದು. ಈ ರಿಲೇಷನ್ಶಿಪ್ಗೆ ತರೋದಕ್ಕೆ ಅವರು ತುಂಬ ಪ್ರಯತ್ನ ಮಾಡಿರ್ಬೋದು. ಈ ಸಮಯದಲ್ಲಿ ಅವರು ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾಯಿದ್ರು. ಆದರೆ ರಿಲೇಷನ್ಶಿಪ್ ಶುರು ಆದಮೇಲೆ ನಿಮಗೆ ಒಂದು ಫೀಲಿಂಗ್ ಬಂದಿರ್ಬೋದು, ಈ ಪರ್ಸನ್ ಇಂಟ್ರೆಸ್ಟ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅಂತ, ಮೊದಲಿನಷ್ಟು ಇಂಟ್ರೆಸ್ಟ್ ಈಗ ಇಲ್ಲ ಅಂತ. ಬಹುಶಃ ಈ ಫೀಲಿಂಗ್ ನಿಮಗೂ ಕೂಡ ಬಂದಿರಬಹುದು. ಅಟ್ರಾಕ್ಷನ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ, ಈಗಲೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ, ಈಗಲೂ ನಿಮ್ಮ ಕಡೆಗೆ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆಯಾ ಅಂತ ನೋಡೋದಾದರೆ ಎನರ್ಜಿ ಪ್ರಕಾರ ಎಸ್, ಈ ಪರ್ಸನ್ಗೆ ಈಗಲೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಈ ಪರ್ಸನ್ ನಿಮ್ಮನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು, ಆದರೆ ನಿಮ್ಮನ್ನು ರೀಪ್ಲೇಸ್ ಮಾಡುವ ಪ್ರಯತ್ನ ಅವ್ರು ಖಂಡಿತ ಮಾಡಿದ್ದಾರೆ ಅಂತಲ್ಲ. ಕೆಲವರು ನಿಮ್ಮನ್ನು ರೀಪ್ಲೇಸ್ ಮಾಡುವ ಪ್ರಯತ್ನ ಕೂಡ ಮಾಡಿರ್ಬೋದು, ನಿಮ್ಮ ಜಾಗಕ್ಕೆ ಇನ್ನೊಬ್ಬರನ್ನು ತರುವ ಪ್ರಯತ್ನ ಮಾಡಿರ್ಬೋದು. ಆ ವಿಷಯ ನಿಮಗೂ ಕೂಡ ಗೊತ್ತಿರ್ಬೋದು. ಇದು ಎಲ್ಲರಿಗೂ ಅಲ್ಲ, ಕೆಲವರ ಲೈಫ್ನಲ್ಲಿ ಈ ರೀತಿ ಮಾಡಿರ್ಬೋದು. ಬಟ್ ನಿಮ್ಮನ್ನು ಮರೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ನಿಮ್ಮನ್ನು ಕಂಪೇರ್ ಮಾಡಿ ನೋಡಿದಾಗ ನೀವು ಎಲ್ಲದರಲ್ಲೂ ಹೈಯಲ್ಲಿದ್ದೀರ. ನಿಮ್ಮ ಜೊತೆಗೆ ಫೀಲ್ ಆದ ಫೀಲಿಂಗ್ಸ್ ಬೇರೆಯವರ ಜೊತೆ ಅವರಿಗೆ ಎಂದಿಗೂ ಫೀಲ್ ಆಗಿಲ್ಲ. ಆಗ ಅವ್ರಿಗೆ ಒಂದು ದೊಡ್ಡ ರಿಯಲೈಸೇಷನ್ ಆಯಿತು, ನಿಮಗಿಂತ ಬೆಟರ್ ಯಾರೂ ಇಲ್ಲ. ಈ ಅರಿವು ಅವ್ರಿಗೆ ಬಂದಿದೆ. ನಿಮ್ಮನ್ನು ಕಂಪೇರ್ ಮಾಡಿದ ಮೇಲೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ. ನಿಮ್ಮ ಲವ್ ಎಷ್ಟು ಪ್ಯೂರ್ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಕ್ಲಾರಿಟಿ ಎನರ್ಜಿ, ಈ ಪರ್ಸನ್ ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇದೆ. ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಎನರ್ಜಿ, ಈ ಕನೆಕ್ಷನ್ನಲ್ಲಿ ನೀವು ತುಂಬ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿ ಇನ್ವೆಸ್ಟ್ ಮಾಡಿದ್ದೀರಾ. ನಿಮ್ಮಿಂದ ತುಂಬ ಸ್ಯಾಕ್ರಿಫೈಸ್ ಆಗಿದೆ, ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಆದರೆ ಅವೆಲ್ಲವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ದಾರೆ. ಮ್ಯಾನಿಪುಲೇಷನ್ ಎನರ್ಜಿ, ಈ ಪರ್ಸನ್ ಯಾವ ರೀತಿಯ ಮ್ಯಾನಿಪುಲೇಷನ್ ಮಾಡಿರ್ಬೋದು ಅಂತ ನೋಡೋದಾದರೆ, ಈ ವ್ಯಕ್ತಿಗೆ ಅವರ ವ್ಯಾಲ್ಯೂ ನಿಮ್ಮ ಮುಂದೆ ಹೇಗೆ ಶೋ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವರ ಇಂಪಾರ್ಟೆನ್ಸನ್ನು ಹೇಗೆ ಫೀಲ್ ಮಾಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವರ ಎನರ್ಜಿ ಪ್ರಕಾರ ನೀವು ಅವರಿಗೆ ಟೆಕ್ಸ್ಟ್ ಮಾಡಿದ ಕೂಡಲೇ ರಿಪ್ಲೈ ಮಾಡೋದಿಲ್ಲ. ಅವರು ಅರ್ಧ ಗಂಟೆ ಆದಮೇಲೆ ಅಥವಾ ಸ್ವಲ್ಪ ಟೈಮ್ ಆದಮೇಲೆ ರಿಪ್ಲೈ ಮಾಡ್ತಾರೆ. ನೀವು ಕಾಲ್ ಮಾಡಿದರೆ ಮೊದಲನೇ ಸಲ ಅವರು ಕಾಲ್ ಪಿಕ್ ಮಾಡೋದಿಲ್ಲ.
ಯಾವಾಗಲೂ ನಿಮ್ಮ ಕಾಲನ್ನು ಇಗ್ನೋರ್ ಮಾಡೋದು ಅಥವಾ ಮಾತಾಡುವಾಗ ಮೊದಲೇ ಫೋನ್ ಕಟ್ ಮಾಡೋದು, ಮಾತಾಡುವ ಮಧ್ಯದಲ್ಲೇ ಫೋನ್ ಕಟ್ ಮಾಡೋದು, ಇಂತಹ ಬಿಹೇವಿಯರ್ ಕೂಡ ಮಾಡಿರಬಹುದು. ಈ ಪರ್ಸನ್ಗೆ ನಿಮ್ಮಿಂದ ಅವರ ಮಾತು ಹೇಗೆ ಒಪ್ಪಿಸ್ಕೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಬಹುಶಃ ಅವರು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ನೀವು ಅದಕ್ಕೆ ಇಲ್ಲ ಅಂತ ಹೇಳಿರ್ಬೋದು. ಇದು ನನಗೆ ಸಾಧ್ಯ ಇಲ್ಲ, ನಾನು ಹೀಗೆ ಮಾಡಲ್ಲ ಅಂತ ಹೇಳಿರ್ಬೋದು. ಅದಾದಮೇಲೆ ನೀವು ಅವರಿಲ್ಲದೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವರಿಗಿತ್ತು. ಹಾಗಾಗಿ ಅವರು ಸೈಲೆಂಟ್ ಟ್ರೀಟ್ಮೆಂಟನ್ನು ಬಳಸಿದ್ದಾರೆ. ನಾನು ಮಾತಾಡದೇ ಇದ್ದರೆ ಇವರೇ ಬಂದು ನನ್ನ ಮಾತು ಕೇಳ್ತಾರೆ ಅಂತ ಯೋಚನೆ ಮಾಡಿರ್ಬೋದು. ಅವರ ಸೈಲೆನ್ಸನ್ನೇ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರ್ಬೋದು. ನಾನು ಮಾತಾಡದೇ ಇದ್ದರೆ ಅವರೇ ಅವರ ತಪ್ಪನ್ನು ಸರಿ ಅಂತ ಒಪ್ಕೊಳ್ತಾರೆ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು. ನೀವು ತಪ್ಪನ್ನು ತಪ್ಪು ಅಂತ ಹೇಳ್ತಾ ಇದ್ರು ಕೂಡ ಕೊನೆಗೆ ಅವರ ಮಾತನ್ನೇ ಒಪ್ಕೊಳ್ತೀರಾ ಅಂತ ಅವರಿಗೆ ನಂಬಿಕೆ ಇತ್ತು. ಹೀಗೆ ತುಂಬ ಮ್ಯಾನಿಪುಲೇಷನ್ ಟೆಕ್ನಿಕ್ಸ್ ಅವರು ನಿಮ್ಮ ಮುಂದೆ ಯೂಸ್ ಮಾಡಿರಬಹುದು. ಆ ಟೈಮ್ನಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿದ್ರಿ. ಅದರಿಂದ ಅವರ ಟ್ರಿಕ್ಸ್, ಅವರ ಮ್ಯಾನಿಪುಲೇಷನ್, ಅವರ ಮೈಂಡ್ ಗೇಮ್ಸ್ ಇದು ಯಾವುದೂ ನಿಮಗೆ ಅರ್ಥ ಆಗಿರಲಿಲ್ಲ. ಆದರೆ ಈಗ ನೀವು ತುಂಬ ಪ್ರಾಕ್ಟಿಕಲ್ ಆಗಿದ್ದೀರಾ. ಈಗ ಅವರ ಮಾತಿಗೆ ಸುಲಭವಾಗಿ ಬೀಳುವ ಪರ್ಸನ್ ನೀವಲ್ಲ. ಇದು ನಿಮ್ಮ ಎನರ್ಜಿ. ನೀವು ಹಾಗೆ ಬಿಹೇವ್ ಮಾಡ್ತಾ ಇಲ್ಲ ಅನ್ನೋದಾದರೆ ಇನ್ಮುಂದೆ ನೀವು ಹಾಗಿರಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕಿಂತ, ಅವ್ರು ಏನು ಮಾತು ಹೇಳ್ತಾರೆ ಅನ್ನೋದಕ್ಕಿಂತ ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದನ್ನು ನೋಡಿ. ವರ್ಡ್ಸ್ ಮೇಲೆ ಟ್ರಸ್ಟ್ ಮಾಡಬೇಡಿ, ಆ್ಯಕ್ಷನ್ ನೋಡಿ. ನಿಮಗಾಗಿ ಅವ್ರು ಏನು ಮಾಡ್ತಾರೆ, ಎಷ್ಟು ಎಫರ್ಟ್ಸ್ ಹಾಕ್ತಾರೆ ಅದೇ ಇಂಪಾರ್ಟೆಂಟ್. ಅವರ ಆ್ಯಕ್ಷನ್ಸನ್ನು ನೋಡಿದಾಗ ಮಾತ್ರ ಈ ಪರ್ಸನ್ ನಿಜವಾಗ್ಲೂ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿ ಈಗಲೂ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಈಗಲೂ ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನನ್ನು ಅವರು ಇನ್ನೂ ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ತುಂಬ ವಿಷಯಗಳಿದೆ. ಹಾಗಾಗಿ ಎಲ್ಲವೂ ಮುಗ್ದು ಹೋಯಿತು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಆ ರೀತಿಯ ಎನರ್ಜಿ ಇಲ್ಲ. ಈ ಕನೆಕ್ಷನ್ಗೆ ಇನ್ನೂ ಎಂಡ್ ಅನ್ನೋದು ಕಾಣ್ತಾ ಇಲ್ಲ. ಇನ್ನೂ ಈ ಕನೆಕ್ಷನ್ನಲ್ಲಿ ಬಹಳಷ್ಟು ಉಳ್ಕೊಂಡಿದೆ. ಗಿವ್ ಅಪ್ ಮಾಡಿದ್ದಾರೆ ಅಥವಾ ಮೂವ್ ಆನ್ ಆಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಟ್ರಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಇರುವ ಎನರ್ಜಿ ಇದೆ. ಪವರ್ಫುಲ್ ಓರಾ ಎನರ್ಜಿ. ನಿಮ್ಮ ಓರಾ ಈಗ ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ಬೋದು ಅಥವಾ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇರ್ಬೋದು. ಈ ಪರ್ಸನ್ಗೆ ಇತ್ತೀಚೆಗೆ ನಿಮ್ಮನ್ನು ನೋಡಿದ್ರೆ ಅಥವಾ ನೀವಿಬ್ಬರು ಒಂದೇ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ನಿಮ್ಮನ್ನು ನೋಡಿದ ತಕ್ಷಣವೇ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನೀವು ಹಾಕಿರುವ ಯಾವುದಾದ್ರೂ ಪೋಸ್ಟ್, ಸ್ಟೇಟಸ್ ಅಥವಾ DP ಅದನ್ನು ಅವರು ನೋಡಿರ್ಬೋದು. ಅಥವಾ ನಿಮ್ಮ ಹಳೆಯ ಫೋಟೋ ನೋಡಿರ್ಬೋದು. ಅದನ್ನು ನೋಡಿದ ಮೇಲೂ ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಅಟ್ರಾಕ್ಷನ್ ಸಾಮಾನ್ಯವಾಗಿರುವ ಅಟ್ರಾಕ್ಷನ್ ಅಲ್ಲ, ತುಂಬ ಡೀಪ್ ಲೆವೆಲ್ ಅಟ್ರಾಕ್ಷನ್. ರಿಯೂನಿಯನ್ ಡಿಸೈರ್ ಎನರ್ಜಿ. ಈ ವ್ಯಕ್ತಿ ಕೂಡ ರಿಯೂನಿಯನ್ ಬಯಸ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಈ ಕನೆಕ್ಷನ್ ಮತ್ತೆ ಶುರು ಆಗಬೇಕು ಅನ್ನೋ ಆಸೆ ಅವರಲ್ಲೂ ಇದೆ. ಆದರೆ ನಿಮ್ಮ ಕಡೆಗೆ ಹೇಗೆ ಬರಬೇಕು ಅನ್ನೋದನ್ನು ಮಾತ್ರ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರೇ ಮುಂದೆ ಬಂದು ಅಪ್ರೋಚ್ ಮಾಡುವ ಧೈರ್ಯ ಇನ್ನೂ ಬಂದಿಲ್ಲ. ಇನ್ನೂ ಅವರ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನೀವೇ ಮೊದಲು ಬಂದು ಅಪ್ರೋಚ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಹೀಲಿಂಗ್ ಆ್ಯಂಡ್ ಚೇಂಜ್ ಎನರ್ಜಿ. ಈ ಸಿಚುವೇಶನ್ ಮುಂದೆ ಚೇಂಜ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಮೊದಲು ಈ ಪರ್ಸನ್ ಅವರ ಪಾಸ್ಟ್ ವಿಷಯಗಳನ್ನು ಹೀಲ್ ಮಾಡ್ಕೊಳ್ಬೇಕು. ಬಹಳ ಸಲ ನಮ್ಮೊಳಗೆ ಇರುವ ಯಾವುದೇ ಪೇಯ್ನ್ ಆಗಿರ್ಬಿದ್ರೂ ಕೂಡ, ಯಾವುದೇ ವಿಷಯಗಳಾಗಿದ್ರೂ ಕೂಡ, ಯಾವುದೇ ಅಡೆತಡೆಗಳಾಗಿದ್ರೂ ಕೂಡ ನಮಗೆ ಕಾಣಿಸೋದಿಲ್ಲ. ಆ ಪೇಯ್ನನ್ನು ನಾವು ಎದುರಿನ ಪರ್ಸನ್ ಮೇಲೆ ಪ್ರೊಜೆಕ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ನಮಗೆ ಎದುರಿನ ಪರ್ಸನ್ನಲ್ಲಿ ಕಾಣುವ ಕೆಲವು ತಪ್ಪುಗಳು ನಿಜವಾಗ್ಲೂ ನಮ್ಮೊಳಗೆ ಇರ್ಬೋದು. ಈ ಪರ್ಸನ್ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೊಳಗೆ ಕಾಣುವ ಕೆಲವು ವಿಷಯಗಳು ನಿಜವಾಗಿ ಅವರೊಳಗಿನ ಪೇಯ್ನ್ ರಿಫ್ಲೆಕ್ಷನ್ ಆಗಿರ್ಬೋದು. ಅವರು ಅದನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಅವರು ಮಾಡಿದ ತಪ್ಪನ್ನು ನಿಮ್ಮ ಮೇಲೆ ಹಾಕೋದು ಅಥವಾ ಕೆಲವೊಂದು ವಿಷಯಗಳಿಗೆ ತಾನಾಗಿ ಬೇಗನೆ ಸಿಟ್ಟಾಗೋದು, ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡೋದು, ಇದೆಲ್ಲ ಅವರ ಮನಸ್ಸಿನ ಒಂದು ಪೇಯ್ನ್, ಹೀಲಾಗದೆ ಇರುವಂತಹ ಪೇಯ್ನ ಕಾರಣ ಕೂಡ ಆಗಿರ್ಬೋದು. ಅಥವಾ ಪಾಸ್ಟ್ನಲ್ಲಿ ನಡೆದ ಯಾವುದಾದ್ರೊಂದು ವಿಷಯದ ನೋವು ಅನ್ನೋದು ಅವರ ಮನಸ್ಸಿನಲ್ಲಿ ಇರ್ಬೋದು. ಸೊ ಹಾಗಾಗಿ ಈ ಪರ್ಸನ್ ಅದರ ಸಿಟ್ಟನ್ನು ಎದುರಿನ ವ್ಯಕ್ತಿಯ ಮೇಲೆ ತೋರಿಸೋದು. ಹಾಗಾಗಿ ಕೆಲವೊಂದು ಸಲ ಈ ವ್ಯಕ್ತಿ ಆ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅಂದರೆ ಇವರ ಲೈಫ್ನಲ್ಲಿ ಏನೋ ಒಂದು ಸಿಚುವೇಶನ್ ನಡೀತಾ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ, ಬಟ್ ಅದರ ಸಿಟ್ಟನ್ನು ನಿಮ್ಮ ಮೇಲೆ ಹಾಕೋದು. ಯಾವುದಾದ್ರೊಂದು ರೀತಿಯಲ್ಲಿ ನೀವು ಮಾತಾಡಿದಾಗ ಅವರಿಗೆ ಸಿಟ್ಟು ಬರೋದು ಅಥವಾ ಏನಾದರೂ ಹೇಳಿದ್ರೆ ಅವರಿಗೆ ಇಷ್ಟ ಆಗೋದಿಲ್ಲ, ಈ ರೀತಿ ಕೂಡ ಬಿಹೇವ್ ಮಾಡಿರುವ ಸಾಧ್ಯತೆ ಇದೆ. ಬ್ಲೇಮ್ ಎನರ್ಜಿ. ಈ ವ್ಯಕ್ತಿ ಯಾವಾಗಲೂ ನಿಮ್ಮಲ್ಲಿ ತಪ್ಪು ಹುಡುಕುವ ಪ್ರಯತ್ನ ಮಾಡಿರಬಹುದು. ನಿಮ್ಮಲ್ಲೇ ಕಂಪ್ಲೇಂಟ್ಸ್ ನೋಡ್ತಾರೆ, ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಆದರೆ ತಮ್ಮ ತಪ್ಪುಗಳನ್ನು ಅಂದರೆ ಅವರ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡೋದು ಅವರಿಗೆ ತುಂಬ ಕಷ್ಟ. ಇದು ಅವರ ಸ್ವಂತ ಸಮಸ್ಯೆ. ಅವರೊಳಗಿನ ಸಮಸ್ಯೆಗಳನ್ನೇ ನಿಮ್ಮೊಳಗೆ ನೋಡುವಂತಹ ಎನರ್ಜಿಯಲ್ಲಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಪಾಸ್ಟ್ನಲ್ಲಿ ಈ ರೀತಿ ಬಿಹೇವಿಯರ್ ತುಂಬ ಸಲ ತೋರಿಸಿರಬಹುದು.
ಲೋನ್ಲಿನೆಸ್ ಎನರ್ಜಿ. ಸದ್ಯಕ್ಕೆ ಈ ಪರ್ಸನ್ ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ, ಒಳಗೊಳಗಡೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಈ ಕ್ಷಣದ ಅವರ ಎನರ್ಜಿಯನ್ನು ನೋಡಿದ್ರೆ ಒಬ್ಬರೇ ಕೂತು ನಿಮ್ಮನ್ನು ನೆನಪಿಸ್ಕೊಳ್ತಾ ಇರುವಂಥ ಹಾಗೆ ಕೂಡ ಕಾಣ್ತಾ ಇದೆ. ನಿಮ್ಮ ವಾಯ್ಸನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನೀವೇ ಅವರ ಮೈಂಡ್ನಲ್ಲಿ ಓಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಅನ್ನೋ ಪದವನ್ನು ನಾನು ಯಾವಾಗ ಬಳಸ್ತೀನಿ ಅಂದರೆ, ನಾವು ಮರೆತವರನ್ನು ಮಿಸ್ಸಿಂಗ್ ಅಂತ ಹೇಳ್ತೇವೆ, ಆದರೆ ಈ ಪರ್ಸನ್ ನಿಮ್ಮನ್ನು ಯಾವತ್ತಿಗೂ ಮರ್ತೇ ಇಲ್ಲ. ನೀವು ಯಾವಾಗಲೂ ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿದ್ದೀರ, ಅದಕ್ಕೆ ಅವರು ಯಾವಾಗಲೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ರಿಯಲೈಸೇಷನ್ ಥ್ರೂ ಲೋನ್ಲಿನೆಸ್ ಎನರ್ಜಿ. ಈ ಟೈಮ್ನಲ್ಲಿ ಅವರಿಗೆ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಅವರಿಗೆ ಈಗ ಯಾರೂ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಯಾರ ಮೇಲೆ ಟ್ರಸ್ಟ್ ಇಟ್ಟಿದ್ರೋ, ಯಾರ ಮೇಲೆ ನಂಬಿಕೆ ಇಟ್ಟಿದ್ರೋ ಅವರೆಲ್ಲ ಇವರಿಂದ ದೂರ ಆಗಿರ್ಬೋದು, ಅಥವಾ ಅವರ ನಿಜವಾದ ಮುಖ ಈ ಪರ್ಸನ್ಗೆ ಈಗ ಗೊತ್ತಾಗಿರ್ಬೋದು. ಅದರ ಪರಿಣಾಮ ಈ ಪರ್ಸನ್ ಈಗ ಸಂಪೂರ್ಣ ಒಂಟಿಯಾಗಿರುವ ಎನರ್ಜಿಯಲ್ಲಿದ್ದಾರೆ. ಈ ಟೈಮ್ನಲ್ಲಿ ಅವರಿಗೆ ಸಪೋರ್ಟ್ ಮಾಡುವ ಪರ್ಸನ್ ಯಾರೂ ಇಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ಆಗ ಅವರಿಗೆ ನಿಮ್ಮ ನೆನಪು ಜಾಸ್ತಿ ಬರ್ತಾ ಇದೆ. ಇಂತಹ ಟೈಮ್ನಲ್ಲಿ ನೀವು ಇದ್ದಿದ್ರೆ ಖಂಡಿತ ಅವರ ಜೊತೆಗೆ ನಿಂತಿರ್ತಾ ಇದ್ರಿ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ಸಿಚುವೇಶನ್ ಯಾಕೆ ಅವರ ಲೈಫ್ಗೆ ಬಂದಿದೆ ಅಂದರೆ, ನೀವು ಈ ಕನೆಕ್ಷನ್ಗಾಗಿ ಎಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದು ಅವರಿಗೆ ಅರ್ಥ ಮಾಡಿಸೋದಕ್ಕೆ. ಮೊದಲು ನೀವು ಕೊಟ್ಟ ಸಪೋರ್ಟನ್ನು ಅವರು ಲೈಟಾಗಿ ತಗೊಂಡಿದ್ರು, ಇದು ಅವರ ಡ್ಯೂಟಿ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ನೀವು ಅವರಿಗಾಗಿ ಮಾಡಿದ ಪ್ರತಿಯೊಂದು ವಿಷಯ ಕೂಡ ಎಷ್ಟು ವ್ಯಾಲ್ಯೂ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ನನ್ನ ಲೈಫ್ನಲ್ಲಿ ಇಂತಹ ಪರ್ಸನ್ ಇದ್ದರು ಅಂತ ಈಗ ಅವರು ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ಗೆ ಅವರು ಈಗ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ಸಣ್ಣ ಸಣ್ಣ ವಿಷಯಗಳಿಗೆ ಗ್ರ್ಯಾಟಿಟ್ಯೂಡ್ ಇರಲಿಲ್ಲ, ಆದರೆ ಈಗ ನಿಮ್ಮ ಬಗ್ಗೆ ಮಾತ್ರ ತುಂಬ ಗ್ರೇಟ್ಫುಲ್ ಆಗಿದ್ದಾರೆ. ರಿಯೂನಿಯನ್ ಪಾಸಿಬಿಲಿಟಿ ಎನರ್ಜಿ. ಈ ಕನೆಕ್ಷನ್ನಲ್ಲಿ ರಿಯೂನಿಯನ್ ಆಗುವ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಮತ್ತೆ ಹೊಸದಾಗಿ ರಿಲೇಷನ್ಶಿಪ್ ಶುರು ಆಗುವ ಅವಕಾಶ ಇದೆ, ಆದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗಬಹುದು. ಕೆಲವರು ಕೇಳ್ತೀರಾ ಯಾವಾಗ, ಎಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ. ಅಂದರೆ ಎನರ್ಜಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಸೊ ಕೆಲವರಿಗೆ ಬೇಗನೆ ಕಾಂಟ್ಯಾಕ್ಟ್ ಆದರೆ ಅಥವಾ ರಿಯೂನಿಯನ್ ಆದರೆ, ಇನ್ನೂ ಕೆಲವರಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಈ ಪರ್ಸನ್ ಇನ್ನೂ ನೆಗೆಟಿವ್ ಮೈಂಡ್ಸೆಟ್ನಲ್ಲೇ ಇದ್ದಾರೆ, ಹಾಗಾಗಿ ಲೇಟ್ ಆಗುವ ಸಾಧ್ಯತೆ ಕೂಡ ಇದೆ. ಅವರ ಮೈಂಡ್ನಲ್ಲಿ ಇನ್ನೂ ಹಲವಾರು ಬ್ಲಾಕೇಜಸ್ ಇದೆ. ಸೊ ಅದನ್ನು ಹೀಲ್ ಮಾಡದೆ ಅವರು ರಿಯೂನಿಯನ್ ಕಡೆಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಫರ್ಟ್ಸ್ ಕೂಡ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಅವರಲ್ಲಿ ಮುಂದೆ ಬಂದು ಏನಾದರೂ ಮಾಡುವ ಧೈರ್ಯ ಇನ್ನೂ ಕಾಣಿಸ್ತಾ ಇಲ್ಲ. ಅವರು ಇನ್ನೂ ಕೂಡ ನೆಗೆಟಿವ್ ಮೈಂಡ್ಸೆಟ್ನಲ್ಲೇ ಇದ್ದಾರೆ ಅನ್ನೋ ಎನರ್ಜಿ ಕೆಲವರ ಎನರ್ಜಿಯಲ್ಲಿದೆ. ನೆಗೆಟಿವ್ ಎನರ್ಜಿ ಅರೌಂಡ್ ದ ಕನೆಕ್ಷನ್. ಈ ಕನೆಕ್ಷನ್ ಸುತ್ತಮುತ್ತ ತುಂಬ ನೆಗೆಟಿವ್ ಎನರ್ಜಿ ಇರಬಹುದು. ಬಹುಶಃ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು, ಅಥವಾ ಯಾವುದೋ ಒಂದು ಮಾತು ನಿಮಗೆ ಇಷ್ಟ ಆಗದೇ ಇರ್ಬೋದು, ಅಥವಾ ಅವರಿಗೆ ನಿಮ್ಮ ಮಾತು ಇಷ್ಟ ಆಗದೇ ಇರ್ಬೋದು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ನೆಗೆಟಿವ್ ಆಗಿ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ಅದಕ್ಕೆ ಈ ಕನೆಕ್ಷನ್ನಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಮುಂದೆ ಸಾಗೋದು ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಎಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೋ ಅಲ್ಲಿ ಗ್ರೋತ್ ಸುಲಭವಾಗಿ ಆಗೋದಿಲ್ಲ. ಈ ಕನೆಕ್ಷನ್ಗೂ ಈಗ ಹೀಲಿಂಗ್ ತುಂಬ ಅಗತ್ಯ. ಹೀಲಿಂಗ್ಗೆ ಟೈಮ್ ಬೇಕಾಗುತ್ತೆ. ಆ ನೆಗೆಟಿವ್ ಎನರ್ಜಿ ಕ್ಲೀನ್ ಆದ ಮೇಲೆ ಈ ರಿಲೇಷನ್ಶಿಪ್ ಮುಂದೆ ಮೂವ್ ಆಗುವ ಎನರ್ಜಿ ಇದೆ. ರಿಪೀಟೆಡ್ ಪ್ಯಾಟರ್ನ್ ಎನರ್ಜಿ. ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರಬಹುದು ಅನ್ನೋ ಎನರ್ಜಿ ಇದೆ, ಆದರೆ ಪಾಸ್ಟ್ನಲ್ಲಿ ಆಗಿದ್ದ ಒಂದು ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗುವ ಸಾಧ್ಯತೆ ಕೂಡ ಇದೆ. ಈ ಪ್ಯಾಟರ್ನ್ ಈಗ ಮುಂದೆ ಕೂಡ ಕಾಣಿಸ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಇದರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಬೇಕು. ಈ ಪರ್ಸನ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಜೊತೆ ಮಾತಾಡಬಹುದು, ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಈಗೋಗೆ ಬರಬಹುದು. ಮತ್ತೆ ನಿಮ್ಮಿಬ್ಬರ ನಡುವೆ ಆರ್ಗ್ಯುಮೆಂಟ್ ಆಗ್ಬೋದು, ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬರಬಹುದು. ಹಾಗಾಗಿ ಈ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗದೇ ಇರೋ ರೀತಿ ನೀವು ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು. ಗೈಡೆನ್ಸ್ ಎನರ್ಜಿ. ಈ ಪರ್ಸನ್ ಮತ್ತೆ ಬಂದರೆ ನಿಮ್ಮ ವರ್ಡ್ಸನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಅವರು ನಿಮ್ಮನ್ನು ಬ್ಲೇಮ್ ಮಾಡಿದ್ರು ಅಥವಾ ತುಂಬ ಎಮೋಷ್ನಲ್ಲಾಗಿ ಮಾತಾಡಿದ್ರು ಕೂಡ ನೀವು ಪ್ರಾಕ್ಟಿಕಲ್ಲಾಗಿ ಇರಬೇಕಾಗುತ್ತೆ. ಮತ್ತು ಎಮೋಷ್ನಲ್ಲಾಗಿ ನಿಮ್ಮ ಡಿಸೈರ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್, ನಿಮ್ಮ ಎಮೋಷನ್ಸ್ ಎಲ್ಲವನ್ನು ಮೊದಲಿಗೆ ಓಪನ್ನಾಗಿ ಹೇಳ್ಕೊಳ್ಬೇಡಿ. ಯಾಕೆಂದರೆ ಆಗ ಅವರಿಗೆ ಮತ್ತೆ ಇವರು ಇನ್ನೂ ಕೂಡ ನನ್ನನ್ನು ಚೇಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗ್ಯಾರಂಟಿ ಅನ್ನೋದು ಸಿಗುತ್ತೆ. ಅವರು ಸಂಪೂರ್ಣವಾಗಿ ನೀವು ಅವರನ್ನು ಚೇಸ್ ಮಾಡ್ತಾನೆ ಇದ್ದೀರಾ ಅಂತ ಗೊತ್ತಾದರೆ ಮತ್ತೆ ದೂರ ಹೋಗುವ ಪ್ಯಾಟರ್ನ್ ರಿಪೀಟ್ ಆಗಬಹುದು. ಆದರೆ ನೀವು ಅವರ ಮುಂದೆ ಸ್ವಲ್ಪ ರಹಸ್ಯವಾಗಿ ಉಳ್ಕೊಂಡ್ರೆ, ನಿಮ್ಮ ಎಲ್ಲ ಮಾತುಗಳನ್ನು ಒಂದೇ ಸಲ ಓಪನ್ ಮಾಡದೇ ಇದ್ದರೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಬರುತ್ತೆ. ಅವರಿಗೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳುವ ಆಸೆ ಹೆಚ್ಚಾಗುತ್ತೆ. ಹಾಗಾಗಿ ಅವರು ಮತ್ತೆ ಬಂದಾಗ ನಿಮ್ಮ ವರ್ಡ್ಸನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಒಂದು ಓಪನ್ ಬುಕ್ ಥರ ಎಲ್ಲವನ್ನ ಹೇಳಬೇಡಿ. ಈ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಕರೆಂಟ್ ಫೀಲಿಂಗ್ಸ್ ಎನರ್ಜಿ. ಈಗ ಈ ಕ್ಷಣದಲ್ಲಿ ಈ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಿಮಗೆ ಈ ಪರ್ಸನ್ ಹೃದಯದಲ್ಲಿ ಲವ್ ಇಲ್ಲ, ಕೇವಲ ಲಸ್ಟ್ ಮಾತ್ರ ಇದೆ ಅನ್ನೋ ಫೀಲಿಂಗ್ ಇದ್ದರೆ ಅದು ಸಂಪೂರ್ಣ ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ.
ನಿಮ್ಮ ಜೊತೆ ಇರುವ ಕ್ಷಣಗಳನ್ನು ಇಮ್ಯಾಜಿನ್ ಮಾಡ್ತಾ ಇರಬಹುದು. ಆದರೆ ಅದರ ಅರ್ಥ ಅವರ ಮನಸ್ಸಿನಲ್ಲಿ ಲವ್ ಇಲ್ಲ ಅನ್ನೋದಲ್ಲ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ತುಂಬ ಎಮೋಷನ್ಸ್ ಇದೆ. ಆದರೆ ಅವುಗಳನ್ನು ಅವರು ಸಪ್ರೆಸ್ ಮಾಡ್ತಾರೆ. ಈ ವ್ಯಕ್ತಿಗೂ ಕೂಡ ಬೇಗ ಎಲ್ಲವೂ ಸರಿಯಾಗಬೇಕು ಅನ್ನೋ ಅರ್ಜೆಂಟ್ ಇದೆ. ರಿಯೂನಿಯನ್ ಆದಷ್ಟು ಬೇಗ ಆಗಬೇಕು, ಕಮ್ಯುನಿಕೇಷನ್ ಮತ್ತೆ ಶುರು ಆಗಬೇಕು, ಈ ಸಿಚುವೇಶನ್ ಬೇಗ ಫಿಕ್ಸ್ ಆಗಬೇಕು ಅನ್ನೋ ಆಸೆ ಕೂಡ ಇವರಲ್ಲೂ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ತುಂಬ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಆಗಿರ್ಬೋದು. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ತುಂಬ ದೊಡ್ಡ ಡಿಸೈರ್ ಇರ್ಬೋದು. ಡಿಟ್ಯಾಚ್ಮೆಂಟ್ ಎನರ್ಜಿ. ಈ ಪರ್ಸನ್ಗೆ ಈಗ ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇದೆ. ನೀವು ಈಗ ಇವರಿಂದ ಎಮೋಷ್ನಲಿ ದೂರ ಆಗಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಈಗ ಇವರಿಗೆ ನನ್ನ ಬಗ್ಗೆ ಏನೂ ಫೀಲ್ ಇಲ್ಲ, ನಾನು ಇದ್ದರೂ ಇಲ್ಲದೇ ಇದ್ದರೂ ಇವ್ರಿಗೆ ವ್ಯತ್ಯಾಸ ಇಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಅದೇ ಟೈಮ್ನಲ್ಲಿ ಅವರು ನಿಮ್ಮ ಜೊತೆಗೆ ಹೇಗೆ ಬಿಹೇವ್ ಮಾಡಿದ್ರು ಅನ್ನೋ ರಿಯಲೈಸೇಷನ್ ಕೂಡ ಬರ್ತಾ ಇದೆ. ಆದರೆ ಅವರು ಇನ್ನೂ ನಿಮ್ಮಿಂದ ಡಿಟ್ಯಾಚ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಡಿಸ್ಟ್ರಾಕ್ಷನ್ ಎನರ್ಜಿ. ಈ ಪರ್ಸನ್ ಅವರು ಬ್ಯುಸಿ ಆಗಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸದಲ್ಲಿ ಬ್ಯುಸಿ ಆಗೋದು, ವರ್ಕ್ನಲ್ಲಿ ಬ್ಯುಸಿ ಆಗೋದು, ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಬೇರೆ ಆ್ಯಕ್ಟಿವಿಟೀಸ್, ಇದೆಲ್ಲದರ ಮೂಲಕ ನಿಮ್ಮನ್ನು ಫರ್ಗೆಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೂ ವರ್ಕ್ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ. ನಿಮ್ಮ ಕಡೆಗೆ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒನ್ ಸೈಡೆಡ್ ಎಫರ್ಟ್ಸ್ ಅವರಿಗೆ ಬೇಡ. ಈ ಕನೆಕ್ಷನ್ನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅನ್ನೋದು ಅವರ ಆಸೆ. ಅವರ ಕಡೆಯಿಂದ ಎಫರ್ಟ್ಸ್ ಇರಬೇಕು, ನಿಮ್ಮ ಕಡೆಯಿಂದಲೂ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಫಿಯರ್ ಆಫ್ ಚೀಟಿಂಗ್ ಎನರ್ಜಿ. ಈ ಪರ್ಸನ್ ಒಳಗೆ ಒಂದು ದೊಡ್ಡ ಫಿಯರ್ ಇದೆ. ನೀವು ಅವರಿಗೆ ಚೀಟ್ ಮಾಡ್ಬೋದು ಅನ್ನೋ ಭಯ. ಬಹುಶಃ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು. ಮೊದಲು ಹರ್ಟ್ ಆಗಬಾರ್ದು ಅನ್ನೋ ಫಿಯರ್ನಿಂದ ಅವರು ಮೊದಲೇ ನಿಮ್ಮನ್ನು ಹರ್ಟ್ ಮಾಡಿ ದೂರ ಹೋಗಿರ್ಬೋದು. ಅವರ ಸೆಲ್ಫ್ ಎಸ್ಟೀಮ್ ಕೂಡ ತುಂಬ ಲೋ ಇದೆ. ಹೊರಗಡೆ ಕಾನ್ಫಿಡೆಂಟಾಗಿ ಕಾಣಿಸಿದ್ರು ಕೂಡ ಒಳಗಡೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಹರ್ಟ್ ಆಗಿರ್ಬೋದು ಅಥವಾ ಬೇರೆ ಜನರಿಂದ ಹರ್ಟ್ ಆಗಿರ್ಬೋದು. ಹಾಗಾಗಿ ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಅವರಿಂದ ದೂರ ಹೋಗ್ತೀರೇನೋ, ನೀವು ಚೀಟ್ ಮಾಡ್ತೀರೇನೋ, ಆ ರೀತಿ ಕೂಡ ಕೆಲವರು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಆ ಎನರ್ಜಿ ಕೂಡ ಇದೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವಂತಹ ಫಿಯರ್ ಅವ್ರಿಗೆ ತುಂಬ ಇದೆ. ಈ ಪ್ಯಾಟರ್ನ್ ಯಾಕೆ ರಿಪೀಟ್ ಆಗ್ತಾ ಇದೆ ಅಂದರೆ, ಇನ್ನೂ ಅವ್ರಿಗೆ ಸಂಪೂರ್ಣ ಅವೇಕ್ನಿಂಗ್ ಆಗಿಲ್ಲ. ಗೆಟ್ಟಿಂಗ್ ಹರ್ಟ್ ಎನರ್ಜಿ. ಈ ಪರ್ಸನ್ ಮತ್ತೆ ಹರ್ಟ್ ಆಗಬಾರ್ದು ಅನ್ನೋ ಫಿಯರ್ನಲ್ಲಿದ್ದಾರೆ. ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡಿಫೆನ್ಸಿವ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ. ಪಾಸ್ ಎನರ್ಜಿ. ಈ ರಿಲೇಷನ್ಶಿಪ್ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಇದು ಬ್ರೇಕಪ್ ಅಲ್ಲ, ಇದು ಕೇವಲ ಒಂದು ಪಾಸ್. ಮಿಕ್ಸ್ಡ್ ಎಮೋಷನ್ಸ್ ಎನರ್ಜಿ. ಈ ಪರ್ಸನ್ ಒಳಗೆ ನಿಮ್ಮ ಬಗ್ಗೆ ತುಂಬ ಎಮೋಷನ್ಸ್ ಇದೆ. ಲವ್, ಆ್ಯಂಗರ್, ಜಲಸಿ, ಆ್ಯಂಗ್ಸೈಟಿ, ಪ್ಯಾಷನ್ ತುಂಬ ಇದೆ. ಇವೆಲ್ಲವೂ ಒಟ್ಟಿಗೆ ನಡೀತಾ ಇದೆ. ಲವ್ ಅಂದರೆ ಒಂದು ಎಮೋಷನ್ ಮಾತ್ರ ಅಲ್ಲ, ಹಲವಾರು ಎಮೋಷನ್ಗಳ ಕಾಂಬಿನೇಷನ್. ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ. ಈ ಪರ್ಸನ್ ಎಮೋಷ್ನಲಿ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತಹ ಎನರ್ಜಿ ಕೂಡ ಇದೆ. ಸೊ ಇದು ಇವತ್ತಿನ ಈ ಪರ್ಸನ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.